ಚಿತ್ತಾಪುರದಲ್ಲಿ ಇವತ್ತು ಪಥ ಸಂಚಲನ ನಡೆಯಲಿದೆ. ಪೊಲೀಸರು ಕೂಡ ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ ಇವತ್ತು. ಅದರಲ್ಲೂ ಕೂಡ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲಿ ಚಿತ್ತಾಪುರದಲ್ಲಿ ಇವತ್ತು ಪಥ ಸಂಚಲನ ಏರ್ಪಡಿಸಿರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. ಷರತ್ತುಬದ್ಧ ಪಥ ಸಂಚಲನಕ್ಕೆ ಅನುಮತಿಯನ್ನ ಹೈಕೋರ್ಟ್ ಕೊಟ್ಟಿದೆ. 300 RSS ಕಾರ್ಯಕರ್ತರು ಜೊತೆಗೆ 50 ಬ್ಯಾಂಡ್ ಸಿಬ್ಬಂದಿಗೆ ಅವಕಾಶವನ್ನ ನೀಡಲಾಗಿದೆ. ಮೊದಲೇ ತಿಳಿಸಿದಂತಹ ನಿಗದಿತ ಮಾರ್ಗದಲ್ಲಿ ಮಾತ್ರ ಅವರು ಹೋಗಬೇಕು. ಮಧ್ಯಾಹ್ನ 3:30ಕ್ಕೆ ಚಿತ್ತಾಪುರ ಬಜಾಜ್ ಕಲ್ಯಾಣ ಮಂಟಪದಿಂದ ಪಥ ಸಂಚಲನ ಆರಂಭವಾಗುತ್ತೆ. ಸುಮಾರು 2 ಕಿಲೋಮೀಟರ್ ಪಥ ಸಂಚಲನಕ್ಕೆ ಪೊಲೀಸರು ಬಿಗಿ ಭದ್ರತೆಯನ್ನು ಕೊಟ್ಟಿದ್ದಾರೆ. ಖಾಕಿ ಫುಲ್ ಹೈ ಅಲರ್ಟ್ ಆಗಿದ್ದಾರೆ. 350 ಕಾರ್ಯಕರ್ತರ ಪಥ ಸಂಚಲನಕ್ಕೆ 1500 ಪೊಲೀಸ್ ಸಿಬ್ಬಂದಿಗಳನ್ನ ಭದ್ರತೆಗೆ ಅಂತ ನಿಯೋಜನೆ ಮಾಡಲಾಗಿದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯದಂತೆ ಈಗಾಗಲೇ ಎಲ್ಲಾ ರೀತಿಯಾದಂತಹ ಪೊಲೀಸರು ಕಣ್ಗಾವಲನ್ನ ಏನಿಡಬೇಕು, ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಲಾಗಿರುವಂಥದ್ದು. ಎಸ್, ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾದಂತಹ ಸಿದ್ಧತೆಗಳು ಈಗಾಗಲೇ ಚಿತ್ತಾಪುರದಲ್ಲಿ ಆಗಿದೆ. ಪೊಲೀಸರು ಕೂಡ ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. ಏಕೆಂದರೆ ಬಹಳಷ್ಟು ಚರ್ಚೆಗೂ ಕೂಡ ಕಾರಣವಾಗಿತ್ತು. ಬಹಳಷ್ಟು ಬಾರಿ ನಾವು ಪಥ ಸಂಚಲನ ಮಾಡ್ತೀವಿ ಅಂತ ಹೇಳಿ ಅರ್ಜಿಯನ್ನು ಹಾಕೊಂಡಿದ್ರು. ತಹಶೀಲ್ದಾರ್ ಇರ್ಬೋದು, ಡಿಸಿ ಅವರನ್ನು ಕೂಡ ಭೇಟಿ ಮಾಡಿದ್ರು, ಪತ್ರವನ್ನು ಕೂಡ ಬರೆದಿದ್ರು. ಅದಾದಂತಹ ನಂತರವಾಗಿ ಈಗ ಪಥ ಸಂಚಲನಕ್ಕೆ ಅವಕಾಶವನ್ನು ಕೂಡ ನೀಡಲಾಗಿರುವಂಥದ್ದು. ಅದರಲ್ಲೂ ಕೂಡ ಪ್ರಿಯಾಂಕ್ ಖರ್ಗೆ ಯಾವಾಗ RSS ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧ್ವನಿ ಎತ್ತುತ್ತಾರೋ, ಪತ್ರವನ್ನು ಬರೀತಾರೋ CM ಸಿದ್ದರಾಮಯ್ಯ ಅವರು, ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಅನುಮತಿಯನ್ನು ನೀಡ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಹಾಗೆ ಓಡಾಡ್ತಾ ಇತ್ತು. ಈಗ ಅನುಮತಿಯನ್ನು ಕೂಡ ನೀಡಲಾಗಿರುವಂಥದ್ದು. ಅದರಂತೆ ಈಗ 300 RSS ಕಾರ್ಯಕರ್ತರು ಜೊತೆಗೆ 50 ಬ್ಯಾಂಡ್ ಸಿಬ್ಬಂದಿಗೆ ಅವಕಾಶವನ್ನು ನೀಡಲಾಗಿದೆ ಇವತ್ತಿನ ಪಥ ಸಂಚಲನಕ್ಕೆ. ಮೊದಲೇ ಏನು ಅವರು ನಿಗದಿ ಮಾಡಿರ್ತಾರೆ, ಇಂತಿಂಥ ಮಾರ್ಗದಲ್ಲಿ ನೀವು ಹೋಗಬೇಕು ಅಂಥೇಳಿ, ಆ ಒಂದು ಮಾರ್ಗದಲ್ಲಿ ಇವತ್ತು ಅವರು ಸಾಗಬೇಕು. ಮಧ್ಯಾಹ್ನ 3:30ಕ್ಕೆ ನೋಡಿ ಚಿತ್ತಾಪುರ ಬಜಾಜ್ ಕಲ್ಯಾಣ ಮಂಟಪದಿಂದ ಪಥ ಸಂಚಲನ ಆರಂಭ ಆಗುತ್ತೆ. ಸುಮಾರು 2 ಕಿಲೋಮೀಟರ್ವರೆಗೂ ಕೂಡ ಪಥ ಸಂಚಲನಕ್ಕೆ ಪೊಲೀಸರು ಬಿಗಿ ಭದ್ರತೆಯನ್ನು ಇವತ್ತು ಒದಗಿಸ್ತಾ ಇದ್ದಾರೆ. ಖಾಕಿ ಫುಲ್ ಅಲರ್ಟ್ ಆಗಿಬಿಟ್ಟಿದೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ಆಗಬಾರ್ದು ಅನ್ನುವಂತಹ ಕಾರಣಕ್ಕೋಸ್ಕರ ಎಲ್ಲ ಕಡೆಯಲ್ಲೂ ಕಣ್ಣು ಇಟ್ಟಿದ್ದಾರೆ. 350 ಕಾರ್ಯಕರ್ತರ ಪಥ ಸಂಚಲನಕ್ಕೆ ನೋಡಿ, 350ಕ್ಕೆ 1500 ಪೊಲೀಸ್ ಸಿಬ್ಬಂದಿಗಳನ್ನು ಭದ್ರತೆಗೆ ಅಂತ ನಿಯೋಜನೆ ಮಾಡಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಸೂಕ್ಷ್ಮ ಪ್ರದೇಶಗಳಲ್ಲಿ, ಸೂಕ್ಷ್ಮ ಪ್ರದೇಶಗಳು ಅಂದರೆ ನಿಮ್ಗೆ ಗೊತ್ತಿರುತ್ತೆ ಯಾವ್ಯಾವುದು. ಸೊ ಆ ಒಂದು ಪ್ರದೇಶಗಳಲ್ಲಿ 52 CCTVಗಳ ಅಳವಡಿಕೆಯನ್ನು ಕೂಡ ಮಾಡಲಾಗಿದೆ. ಯಾವುದೇ ರೀತಿಯಾದಂಥ ಅವಘಡಕ್ಕೆ ಅವಕಾಶವನ್ನು ಮಾಡಿಕೊಡಬಾರ್ದು ಅಂತ ಹೇಳಿ ಪ್ಲ್ಯಾನನ್ನು ಕೂಡ ಈಗಾಗಲೇ ಮಾಡಿದ್ದಾರೆ. 1 ತಿಂಗಳ ಜಟಾಪಟಿ ಇದು, 1-2 ದಿನಗಳದಲ್ಲ, 1 ತಿಂಗಳ ಜಟಾಪಟಿ. ಕೊನೆಗೂ ಕೂಡ ಪಥ ಸಂಚಲನಕ್ಕೆ ಈಗಾಗಲೇ ಸಜ್ಜಾಗಿದ್ದಾರೆ. ಪರ್ಮಿಷನನ್ನು ಕೂಡ RSS ಪಡೆದುಕೊಂಡಿದೆ. ಚಿತ್ತಾಪುರದಲ್ಲಿ RSS ರೂಟ್ ಮಾರ್ಚ್ಗೆ ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಮಧ್ಯಾಹ್ನ 3:30ಕ್ಕೆ ಆರಂಭವಾಗುತ್ತೆ. ಬಜಾಜ್ ಕಲ್ಯಾಣ ಮಂಟಪದಿಂದ ರೂಟ್ ಮಾರ್ಚ್ನ ಕೂಡ ಶುರು ಮಾಡ್ತಾರೆ. ಚಿತ್ತಾಪುರದ RSS ಕಾರ್ಯಕರ್ತರಿಗೆ ಮಾತ್ರ ಇದಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಿಕೊಳ್ಳಲಾಗಿದೆ. ಎಲ್ಲಿವರೆಗೂ ಕೂಡ ಈಗ ಟೈಮಿಂಗ್ಸ್ ಏನಿಲ್ವಾ, 3:30ಕ್ಕೆ ಶುರುವಾದರೆ ಟೈಮಿಂಗ್ಸ್ ಏನೂ ಇಲ್ವಾ. 5:45ವರೆಗೆ ಪಥ ಸಂಚಲನಕ್ಕೆ ಅವಕಾಶವನ್ನು ಕೂಡ ನೀಡಲಾಗಿದೆ. ಸುಮಾರು 2 ಕಿಲೋಮೀಟರ್ವರೆಗೂ ಕೂಡ ನಡೆಯಲಿದೆ ಪಥ ಸಂಚಲನ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನೀಲಕಂಠಸ್ವಾಮಿ. ಎಸ್ ನೀಲಕಂಠಸ್ವಾಮಿ, ಯಾವ ರೀತಿಯಾಗಿ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡಲಾಗಿರುವಂಥದ್ದು, ಏನೆಲ್ಲ ಪ್ಲಾನ್ಗಳು ಇರುವಂಥದ್ದು, ಎಲ್ಲಿಂದ ಎಲ್ಲಿವರೆಗೂ ಕೂಡ ಇವತ್ತಿನ ಪಥ ಸಂಚಲನ ಸಾಗ್ತಾ ಹೋಗುತ್ತೆ, ಇನ್ನು ಖಾಕಿ ಯಾವ ರೀತಿಯಾಗಿ ಅಲರ್ಟ್ ಆಗಿದ್ದಾರೆ, ಏನಿದೆ ಮಾಹಿತಿ? ನಿಜ ಕುಸುಮ, ಈಗೇನು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಪಟ್ಟಣದಲ್ಲಿ RSS ಪಥ ಸಂಚಲನ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಹೈಕೋರ್ಟ್ ಏನೋ ನ್ಯಾಯಾಲಯಕ್ಕೆ ಹೋದಂತ ಸಂದರ್ಭದಲ್ಲೂ ಕೂಡ ಈಗ ನ್ಯಾಯಾಲಯ ಕೂಡ ಇಲ್ಲಿ ಚಿತ್ತಾಪುರ ಪಟ್ಟಣದಲ್ಲಿ ಏನು RSSಗೆ ಒಂದು ಏನು ಗ್ರೀನ್ ಸಿಗ್ನಲ್ ನೀಡಿರ್ತಕ್ಕಂಥದ್ದು, 10 ಷರತ್ತುಗಳನ್ನ ಹಾಕೋದ್ರ ಮುಖಾಂತರ ಇಲ್ಲಿ ಪಥಸಂಚಲನಕ್ಕೆ ಚಾಲನೆ ನೀಡಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ನಾವು ಚಿತ್ತಾಪುರ ಪಟ್ಟಣದಲ್ಲಿ ಇರ್ತಕ್ಕಂಥದ್ದು, ಇವತ್ತು ನಡೆಯುವಂತ ಎಲ್ಲಾ ಪಥಸಂಚಲನದ ಆಗು ಹೋಗುಗಳ ಬಗ್ಗೆ ಮಾಹಿತಿ ನೀಡ್ತಾ ಹೋಗ್ತಾ ಇದ್ದೀನಿ. ಇವತ್ತು ಏನು 350 ಜನಕ್ಕೆ 300 ಜನ RSS ಕಾರ್ಯಕರ್ತರು, ಅದರ ಜೊತೆಗೆ 50 ಜನ ಘೋಷ್ ಅಂದ್ರೆ ವಾದ್ಯ ಮೇಳದವ್ರ ಜೊತೆಗೆ ಒಟ್ಟು 350 ಜನಕ್ಕೆ ಮಾತ್ರ ಇಲ್ಲಿ ಅವಕಾಶ ಕೊಟ್ಟಿರೋದು. ಅದು ಕೂಡ ಅನ್ಯ ಜಿಲ್ಲೆಯವರು ಯಾರು ಇರಬಾರ್ದು, ಚಿತ್ತಾಪುರ ಓನ್ಲಿ ಚಿತ್ತಾಪುರದವರು ಇರಬೇಕು ಅನ್ನೋ ನಿಟ್ಟಿನಲ್ಲಿ ಆದೇಶವನ್ನ ನೀಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ರೀತಿಯಲ್ಲಿ ಬೆಳಗ್ಗೆ
ಬೆಳಗ್ಗೆಯಿಂದಲೇ ಕೂಡ ಇಲ್ಲಿ ಬಂದೋಬಸ್ತ್ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗದೇ ಇರೋ ರೀತಿಯಲ್ಲಿ ತಪಾಸಣೆಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ನಾವೀಗ ಚಿತಾಪುರ್ ಎಂಟ್ರೆನ್ಸ್ಗೆ ಇರ್ತಕ್ಕಂಥದ್ದು ನೀವು ನೋಡಬಹುದು. ಇಲ್ಲಿ ಈಗಾಗಲೇ ಚೆಕ್ ಪೋಸ್ಟ್ ಮಾಡೋದ್ರ ಮುಖಾಂತರ ಇವತ್ತಿನ ಒಂದು RSS ಪಥಸಂಚಲನಕ್ಕೆ 1500 ಪೊಲೀಸರನ್ನ ನೇಮಕ ಮಾಡಿರ್ತಕ್ಕಂಥದ್ದು. ಚಿತಾಪುರ್ಗೆ ಎಂಟ್ರಿ ಆಗ್ತಕ್ಕಂಥ ಪ್ರತಿ ರಸ್ತೆಯಲ್ಲೂ ಕೂಡ ಚೆಕ್ ಪೋಸ್ಟ್ ಗಳನ್ನ ನಿರ್ಮಾಣ ಮಾಡಲಾಗಿರ್ತಕ್ಕಂಥದ್ದು. ಇಲ್ಲಿಗೆ ಬರುವಂತಹ ಒಂದು ವಾಹನಗಳ ತಪಾಸಣೆಗಳು ಕೂಡ ನಡೀತಾ ಇರ್ತಕ್ಕಂಥ, ಅಂದ್ರೆ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ಬರುವಂತಹ ವಾಹನಗಳ ತಪಾಸಣೆಗಳನ್ನ ಕೂಡ ಮಾಡಲಾಗ್ತಾ ಇದೆ. ಬೀದರ್, ಕಲಬುರಗಿ ಮತ್ತು ಯಾದಗಿರಿಯಿಂದ ಕೂಡ ಇಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನ ಕರೆಸಿಕೊಂಡು ಇಲ್ಲಿ ಸಾಕಷ್ಟು ರೀತಿಯಲ್ಲಿ ಖಾಸಗಿ ವಾಹನಗಳು ಯಾವೆಲ್ಲ ವಾಹನಗಳು ಬರ್ತಾ ಇದಾವೆ ಅವುಗಳ ತಪಾಸಣೆಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಕಾರಣ ಇಷ್ಟೇ, ಇದು ಸೂಕ್ಷ್ಮವಾಗಿ ಇವತ್ತು ಯಾವುದೇ ಅಹಿತಕರ ಘಟನೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಸಾಕಷ್ಟು ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿರೋದ್ರಿಂದ ಇಲ್ಲಿ ಬರುವಂತಹ ಪ್ರತಿ ವಾಹನಗಳು ನೀವು ನೋಡ್ತಿರಬಹುದು. ಇಲ್ಲಿಂದ ಆಟೋ ಕೂಡ ಬಂತು, ಆಟೋವನ್ನು ಕೂಡ ಬಿಡದೆ ರೀತಿ ಎಲ್ಲಾ ರೀತಿಯಾಗಿ ತಪಾಸಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲಿಂದ ಬರ್ತಾ ಇದ್ದಾರೆ, ಯಾವ ಕಾರಣಕ್ಕೆ ಬರ್ತಾ ಇದ್ದಾರೆ, ಇವತ್ತು ಏನ್ ಕೆಲಸದ ಮೇಲೆ ಬರ್ತಾ ಇದ್ದಾರೆ ಅನ್ನೋ ಮಾಹಿತಿಯನ್ನ ಪಡಿತಾ ಇರ್ತಕ್ಕಂಥದ್ದು. ಎಲ್ಲರಿಂದಲೂ ಕೂಡ ಅಲ್ಲಿ ತಪಾಸಣೆ ಮಾಡೋದ್ರ ಮುಖಾಂತರ ಏನಾದ್ರೂ ಅಹಿತಕರ ಘಟನೆಗೆ ಏನಾದ್ರೂ ಒಂದಷ್ಟು ಆಗಬಾರ್ದು, ಗಲಾಟೆಗಳು ಆಗಬಾರ್ದು ನಿಟ್ಟಿನಲ್ಲಿ ID ಕಾರ್ಡ್ಗಳನ್ನ ಕೂಡ ಚೆಕ್ ಮಾಡ್ತಾ ಇರ್ತಕ್ಕಂಥದ್ದು. ಪ್ರತಿಯೊಂದು ವಾಹನದ ಮುಖಾಂತರ ಇಲ್ಲಿ ಬರುವಂತ ವಾಹನಗಳು ಏನಿದಾವೆ ಅದ್ರ ಜೊತೆಗೆ ಇವತ್ತು ಪಟ್ಟಣದಲ್ಲಿ ಅಂದ್ರೆ ಚಿತಾಪುರ್ ಪಟ್ಟಣದಲ್ಲಿ 2 ಕಿಲೋಮೀಟರ್ ಪಥಸಂಚಲನ ನಡೀತಾ ಇರ್ತಕ್ಕಂಥದ್ದು. ಬಜಾಜ್ ಕಲ್ಯಾಣ ಮಂಟಪದಿಂದ ಚಿತಾಪುರದ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಈ ಒಂದು ಪಥಸಂಚಲನ ನಡೀತಾ ಇದೆ. ಈ ಪಥಸಂಚಲನಕ್ಕೆ ಪೊಲೀಸ್ ಕಣ್ಗಾವಲ ಜೊತೆಗೆ CC ಕ್ಯಾಮೆರಾಗಳು ಅಂದ್ರೆ 2 ಕಿಲೋಮೀಟರ್ ಅಂತರದಲ್ಲಿ 55 CC ಕ್ಯಾಮೆರಾಗಳನ್ನ ಕೂಡ ಅಳವಡಿಸಲಾಗಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ ಪೊಲೀಸ್ ಕಣ್ಗಾವಲು 1500 ಜನ ಪೊಲೀಸರು ಇರ್ತಕ್ಕಂಥದ್ದು. ಕ್ಷಣಗಣನೆ ಅಂದ್ರೆ 3 ಗಂಟೆಯಿಂದ 5 ಗಂಟೆ 45 ನಿಮಿಷದ ಒಳಗಡೆ ಈ ಒಂದು ಪಥಸಂಚಲನ ಕಾರ್ಯಕ್ರಮವನ್ನು ಮುಗಿಸಬೇಕು ಅನ್ನೋ ಒಂದು ಆದೇಶ ಕೋರ್ಟ್ ನೀಡಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಕಾರ್ಯಕರ್ತರು ಕೂಡ RSS ಕಾರ್ಯಕರ್ತರು ಕೂಡ ಇಲ್ಲಿ ತಮ್ಮ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಚಿತಾಪುರ್ ಪಟ್ಟಣವು ಕೂಡ ಇಲ್ಲಿ ಎಲ್ಲಾ ರೀತಿಯಿಂದ ಸಿದ್ಧತೆ ಆಗಿರ್ತಕ್ಕಂಥದ್ದು. ಕುಸುಮಾ, ಏನೋ ಕಾರ್ಯಕರ್ತರು ಮಾತ್ರ ಇರ್ತಾ ಇದ್ದಾರಾ ಅಥವಾ ಬಿಜೆಪಿಯ ಯಾರಾದ್ರೂ ನಾಯಕರು ಕೂಡ ಪಾಲ್ಗೊಳ್ತಾ ಇದ್ದಾರಾ, ಹೇಗೆ? ನಿಜ ಕುಸುಮ, ಇನ್ನು ಆ ಒಂದು ನಿಟ್ಟಿನಲ್ಲಿ ಬಿಜೆಪಿ ಮುಖಂಡರು ಯಾರ್ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನು ಸಾಕಷ್ಟು ರೀತಿಯಲ್ಲಿ ಮಾಹಿತಿ ಲಭ್ಯವಾಗಿಲ್ಲ. 2 ಗಂಟೆ ಹೊತ್ತಿಗೆ ಎಲ್ಲಾ ನಾಯಕರುಗಳು ಕೂಡ ಇಲ್ಲಿ ಬರ್ತಾರೆ, ಯಾರ್ಯಾರು ಬರ್ತಾರೆ ಅನ್ನೋದು ಇನ್ನೂ ಕೂಡ ಅಪ್ಡೇಟ್ ಮಾಡಿಲ್ಲ. ಒಂದು ರೇಟ್ನಲ್ಲಿ ನೋಡಿದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅಂದ್ರೆ ಪ್ರಮುಖವಾಗಿ ಕಲಬುರಗಿಯಿಂದಲೂ ಕೂಡ ಮತ್ತು ಬೆಂಗಳೂರಿಂದಲೂ ಕೂಡ ಪ್ರಮುಖವಾಗಿ ಮುಖಂಡರು ಬರ್ತಾರೆ ಅನ್ನೋ ಒಂದು ಮಾಹಿತಿ ಇದೆ. ಯಾರು ಬರ್ತಾರೆ ಅನ್ನೋದು ಮಾಹಿತಿ ನೋಡ್ಬೇಕಾಗಿರ್ತಕ್ಕಂಥದ್ದು. ಕುಸುಮ, ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೂ ಕೂಡ ಮುಖಭಂಗ ಆಗಿರುವಂತಹ ರೀತಿಯಾಗೂ ಕೂಡ ಕಾಣಿಸ್ತಾ ಇದೆ ಈ ಒಂದು ಪಥಸಂಚಲನಕ್ಕೆ ಅನುಮತಿಯನ್ನ ನೀಡಿರುವಂತಹ ವಿಚಾರ. ನಿಜ ಕುಸುಮ, ಒಂದು ಕಡೆ ಇದು ಚಿತ್ತಾಪುರ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ತವರು ಕ್ಷೇತ್ರ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿ ಒಂದು ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಸಾರ್ವಜನಿಕರು ಮಾತಾಡ್ಕೊಳ್ತಿರೋದು ಏನು ಅಂತಂದ್ರೆ ಬರೀ ಇಲ್ಲಿ ಈ ಒಂದು RSS ಪಥಸಂಚಲನ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಕಸರತ್ತುಗಳು ಕೂಡ ಆಗಿತ್ತು. ಯಾವಾಗ ಕೋರ್ಟ್ಗೆ RSS ತಂಡ ನಾವು ಪಥಸಂಚಲನ ಮಾಡ್ತೀವಿ ಅಂತ ಹೋದಂತ ಸಂದರ್ಭದಲ್ಲಿ ದಲಿತ ಸಂಘಟನೆಗಳು ಕೂಡ ನಾವು ಕೂಡ ಇಲ್ಲಿ ಪಥಸಂಚಲನ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಲ್ಲಿ ಅವರು ಕೂಡ ಅರ್ಜಿ ಸಲ್ಲಿಸಿದ್ರು. ಈ ಎಲ್ಲ ಅರ್ಜಿಗಳು ಇದೀಗ ನ್ಯಾಯಾಲಯದಲ್ಲಿ ತಳ್ಳಿ ಹಾಕಲಾಗಿರ್ತಕ್ಕಂಥದ್ದು. ಅಂದ್ರೆ DSS ರಿಂದ ಅರ್ಜಿಗಳ ಸಲ್ಲಿಕೆ ಆಗಿತ್ತು. ಅವರೆಲ್ಲರಿಗೂ ಕೂಡ ನವೆಂಬರ್ 16 ಅಂದ್ರೆ 26 ನಡೀತಾ ಇದೆ ಸಂವಿಧಾನ ಪರಿನಿರ್ವಾಣ ದಿನ, ಅವತ್ತು ಮಾಡ್ಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಹೇಳಿದಂತ ಸಂದರ್ಭದಲ್ಲಿ ಇವತ್ತು RSSಗೆ ಯಾವುದೇ ರೀತಿಯಾದಂತಹ ಗೊಂದಲ ಆಗ್ಲಿ, ಯಾವುದೇ ಸಂಘಟನೆಗಳ ಅಡ್ಡಿ ಇಲ್ಲದೆ ಇವತ್ತು ಚಿತಾಪುರದಲ್ಲಿ RSS ಪಥಸಂಚಲನ ನಡೀತಾ ಇದೆ. ಇದು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಮುಖಭಂಗ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.